ಇದು ನನ್ನ ಫಸ್ಟ್ ಯೂಟ್ಯೂಬ್ ಲಾಂಗ್ ವಿಡಿಯೋ ಅಂಡ್ ಈ ವಿಡಿಯೋ ನನಗೆ ತುಂಬಾ ಸ್ಪೆಷಲ್ ತಗೊಂಡೆ ಲೈಟ್ ಗ್ರೀನ್ ಅಂಡ್ ಪರ್ಪಲ್. ಡಿಸೆಂಬರ್ 8 ಸಂಡೇ ನಂದು ಎಂಗೇಜ್ಮೆಂಟ್ ಇದೆ. ಓಪನ್ ಕ್ಯಾಮೆರಾ ನೆಟ್ಗಿಕ್ಕೋ ಈ ವಿಡಿಯೋ ಡ್ಯಾಮ್ ಶೋರ್ ಅವರಿಬ್ರು ನೋಡ್ತಿರ್ತಾರೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ನನ್ನ ಫಸ್ಟ್ ಯೂಟ್ಯೂಬ್ ಲಾಂಗ್ ವಿಡಿಯೋ. ಇಷ್ಟು ದಿನ ಮಿನಿ ವ್ಲಾಗ್ಸ್ನ ಮಾಡ್ತಿದ್ದೆ. ಏನಾದರೂ ಕರೆಕ್ಷನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದನ್ನು ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಕರೆಕ್ಟ್ ಮಾಡ್ಕೊತೀನಿ. ಆ್ಯಂಡ್ ಈ ವಿಡಿಯೋ ನನಗೆ ತುಂಬ ಸ್ಪೆಷಲ್. ಒಂದು ಸ್ಪೆಷಲ್ ಡೇಗೆ ಸ್ಯಾರಿ ತೊಗೊಂಬರೋಣ ಅಂತ ಮಲ್ಲೇಶ್ವರಂಗೆ ಹೋಗ್ತಿದ್ದೀನಿ. ಏನದು ಸ್ಪೆಷಲ್ ಡೇ ಅಂತ ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ ಸ್ಕಿಪ್ ಮಾಡಿದೆ, ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ನಾನು ಯಾವ ಸೀರೆ ತೊಗೊಂಡೆ ಅಂತಲೂ ಹೋಗಿ ಬಂದಮೇಲೆ ಇದೇ ವ್ಲಾಗಲ್ಲಿ ತೋರಿಸ್ತೀನಿ. ಕ್ಯಾಬ್ನ ಬುಕ್ ಮಾಡಿದ್ದೀನಿ ನಮ್ಮ ಮನೆಯಿಂದ ಮೆಟ್ರೋ ಸ್ಟೇಷನ್ಗೆ. ಆಲ್ಮೋಸ್ಟ್ 1 ಅವರ್ ಆಗುತ್ತೆ ನಾನು ನಮ್ಮ ಮನೆಯಿಂದ ಮಲ್ಲೇಶ್ವರಂಗೆ ಹೋಗೋದಕ್ಕೆ. ಯಾ ಲೆಟ್ಸ್ ಗೋ. ಸೊ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಮಲ್ಲೇಶ್ವರಮಿಂದ ಬರೋ ಅಷ್ಟರಲ್ಲೇ ಸ್ವಲ್ಪ ಲೇಟ್ ಆಗಿತ್ತು. ನಾನು ಕೂಡ ಸ್ವಲ್ಪ ಟಯರ್ಡ್ ಆಗಿದ್ದೆ, ಹಾಗಾಗಿ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನಾನು ನಿಮ್ಗೆ ಹೇಳಿದ್ದೆ ಸ್ಯಾರಿ ತೊಗೊಂಡು ಬಂದಮೇಲೆ ತೋರಿಸ್ತೀನಿ ಯಾವ ಸ್ಯಾರಿ ತೊಗೊಂಡೆ ಅಂತ. ಸೊ ಈ ಸ್ಯಾರಿ ತೊಗೊಂಡೆ ಲೈಟ್ ಗ್ರೀನ್ ಆ್ಯಂಡ್ ಪರ್ಪಲ್ ಕಾಂಬಿನೇಷನಲ್ಲಿ. ಆ್ಯಕ್ಚುಲಿ ನನಗೆ ಬೇಕಾಗಿದ್ದು ಲೈಟ್ ಗ್ರೀನ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ಹುಡುಕ್ತಿದ್ದೆ, ಬಟ್ ಅದು ಸಿಗಲಿಲ್ಲ. ರೆಗ್ಯುಲರಾಗಿ ನಮ್ಮ ಅಮ್ಮಂಗೆ ಒಂದು ಶಾಪಲ್ಲಿ ಸ್ಯಾರೀಸ್ ತೊಗೊತೀನಿ. ಮಲ್ಲೇಶ್ವರಂ 8th ಕ್ರಾಸಲ್ಲಿ ಇದೆ ಅದು. ಅಲ್ಲೇ ಫಸ್ಟ್ ಹೋಗಿದ್ದು ನನಗೂ ತೊಗೊಳ್ಳೋಣ ಅಂತ. ಅಲ್ಲಿ ಲೈಟ್ ಗ್ರೀನ್ ಆ್ಯಂಡ್ ಪಿಂಕ್ ಸಿಗಲಿಲ್ಲ. ಸೊ ಮತ್ತೆ ಸುದರ್ಶನಲ್ಲಿ ಹೋದೆ, ಅಲ್ಲಿ ಸಿಗುತ್ತೇನೋ ಚೆಕ್ ಮಾಡೋಣ ಅಂತ. ಅಲ್ಲೂ ಕೂಡ ಸಿಗಲಿಲ್ಲ. ಮತ್ತೆ ರಿಟರ್ನ್ ಈ ಶಾಪ್ಗೆ ವಾಪಸ್ ಬಂದು ಈ ಸ್ಯಾರಿನ ತೊಗೊಂಡು ಬಂದೆ. ನನ್ನ ತಂಗಿ ಕೂಡ ಫೋಟೋಸ್ ವಿಡಿಯೋಸ್ ಕಳಿಸಿದ್ದೆ. ಅವಳು ಕೂಡ ಚೆನ್ನಾಗಿದೆ, ಚೆನ್ನಾಗಿ ಕಾಣ್ತಿದೆ. ಲೈಟ್ ಗ್ರೀನ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ಗಿಂತ ಇದೇ ನಿನಗೆ ಚೆನ್ನಾಗಿ ಕಾಣ್ತಿದೆ ತಗೋ ಅಂತ ಹೇಳಿದ್ಲು. ಫೈನಲಿ ಇದನ್ನೇ ತೊಗೊಂಡ್ಬಿಟ್ಟು ಬಂದೆ. ಇವಾಗ ಇದೇ ಕಲರ್ ರಂಜಿತ್ ಅವರು ಕೂಡ ತೊಗೋಬೇಕು. ಲೈಟ್ ಗ್ರೀನಲ್ಲಿ ಶರ್ಟ್ ತೊಗೊಳ್ಳೋಣ ಅಂತ ಅವರಿಗೆ. ನೋಡೋಣ, ಒಟ್ನಲ್ಲಿ ಇದೇ ಕಲರ್ ಮ್ಯಾಚ್ ಮಾಡಬೇಕು ಅಂತ ಪ್ಲ್ಯಾನ್ ಇದೆ. ಇದೆ ಸ್ಯಾರಿ. ಆ್ಯಕ್ಚುಲಿ ಬ್ಲೌಸ್ ಚೆನ್ನಾಗಿ ವರ್ಕ್ ಮಾಡಿಸ್ಬೇಕು, ಆವಾಗಲೇ ಒಂದು ಲುಕ್ ಬರೋದು. ಬ್ಲೌಸು ಚೆನ್ನಾಗಿ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಮ್ಯಾಚಿಂಗ್ ಬ್ಯಾಂಗಲ್ಸ್ ಕೂಡ ತೊಗೊಂಡೆ ನಿನ್ನೆ ಮಲ್ಲೇಶ್ವರಮಲ್ಲಿ. ಕಾಣ್ತಿದೆ ಅನಿಸುತ್ತೆ. ಇದೇ ಕಲರ್ 2 ಡಜನ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಸಪ್ರೇಟ್ ಇತ್ತು, ಗ್ರೀನ್ ಸಪ್ರೇಟ್, ಪರ್ಪಲ್ ಸಪ್ರೇಟ್. ನಾನು 2 ಮಿಕ್ಸ್ ಮಾಡಿ ಇಟ್ಬಿಟ್ಟಿದ್ದೀನಿ. ನಾನು ಯಾಕೋ ಬ್ಯಾಂಗಲ್ಸಲ್ಲಿ ಮೋಸ ಹೋದೆ ಅನಿಸುತ್ತೆ. ಬಿಕಾಸ್ 250 ರೂಪೀಸ್ ಹೇಳಿದ್ರು ಅವರು 1 ಡಜನ್ಗೆ ಈ ಬ್ಯಾಂಗಲ್. ನನಗೆ ಯಾಕೋ ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತು. ಬಾರ್ಗಿನ್ ಕೂಡ ಮಾಡೋಂಗಿರಲಿಲ್ಲ. ಸ್ಟಿಲ್ 200 500 ಕೇಳಿದ್ರು. ನಾನು ಬಾರ್ಗಿನ್ ಮಾಡಿ 420 ರೂಪೀಸ್ ಏನೋ ಪೇ ಮಾಡಿದೆ. ಬಟ್ ನನಗೆ ತುಂಬ ಜಾಸ್ತಿ ಅಂತ ಅನ್ನಿಸ್ತು. ಮಲ್ಲೇಶ್ವರಂ 8th ಕ್ರಾಸಲ್ಲೇ ಇದನ್ನು ಕೂಡ ತೊಗೊಂಡಿದ್ದು, ಬಟ್ ಒಂದು ಶಾಪಲ್ಲಿ ತೊಗೊಂಡೆ. ಬಟ್ ಚೆನ್ನಾಗಿದೆ. ಬಟ್ ಅದೇ ಅಮೌಂಟ್ ಜಾಸ್ತಿ ಆಯಿತು ಅಂತ ನನಗೆ ಫೀಲ್ ಆಯಿತು. ನೆಕ್ಸ್ಟು ಬ್ಲೌಸ್ಗೆ ವರ್ಕ್ ಕೊಡಬೇಕು. ಬ್ಲೌಸ್ ವರ್ಕ್ ಮಾಡಿಸಿದ್ದಾದಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ವರ್ಕ್ ಮಾಡಿಸಿದ್ದೀನಿ ಅಂತ. ಹಲೋ, ಆಫ್ಟರ್ ಫ್ಯೂ ಡೇಸ್ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪ್ರೀವಿಯಸ್ ವಿಡಿಯೋದಲ್ಲಿ ನನ್ನ ವಾಯ್ಸ್ ಅಷ್ಟು ಕ್ಲಿಯರ್ ಇರಲಿಲ್ಲ. ಆ ಟೈಮಲ್ಲಿ ಹುಷಾರಿರಲಿಲ್ಲ. ಆ್ಯಂಡ್ ಇವಾಗಲೂ ಕೂಡ ಹುಷಾರಿಲ್ಲ, ಕೋಲ್ಡ್ ಆಗಿದೆ. ವಾಯ್ಸ್ ಕಿರಿಕಿರಿ ಅನಿಸ್ಬೋದು, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನೂ ಮಾಡೋಕ್ಕಾಗಲ್ಲ, ವೆದರ್ ಆ ರೀತಿ ಇದೆ. ಆ್ಯಂಡ್ ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದೀನಿ. ಯಾವ ರೀತಿ ನಾನು ವರ್ಕ್ ಮಾಡಿಸಿದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ತುಂಬ ಸಿಂಪಲ್ಲಾಗೆ ಮಾಡಿಸಿದ್ದೀನಿ. ಈ ಬ್ಲೌಸ್ ವರ್ಕ್ ಆ್ಯಂಡ್ ಬ್ಲೌಸ್ ಸ್ಟಿಚಿಂಗ್, ಸ್ಯಾರಿ ಕುಚ್, ಪಾಲ್ಸ್ ಎಲ್ಲ ಸೇರಿಸಿ ನಾನು ಪೇ ಮಾಡಿದ್ದು 2500 ರೂಪೀಸ್. ನಮ್ಮೂರು ಸೈಡೇ ಸ್ಟಿಚ್ ಮಾಡಿಸಿದೆ. ಬೆಂಗಳೂರಲ್ಲಿ ಸ್ಟಿಚ್ ಮಾಡಿಸಿದ್ರೆ ಮೇ ಬಿ ಇನ್ನೂ ಸ್ವಲ್ಪ ಜಾಸ್ತಿ ಆಗೋದು ಅಂತ ಅನಿಸುತ್ತೆ, ಗೊತ್ತಿಲ್ಲ. ಆ್ಯಂಡ್ ಕೆಲವೊಂದಷ್ಟು ಜ್ಯುವೆಲ್ಸ್ ಕೂಡ ತೊಗೊಂಡಿದ್ದೀನಿ. ಅದನ್ನು ನಾನು ನಿಮಗೆ ಇವಾಗ ತೋರಿಸ್ತೀನಿ. ಫ್ರಂಟ್ ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಿಯರ್ ಬರಲ್ಲ ಅನಿಸುತ್ತೆ. ನಾನು ಆಮೇಲೆ ಒಂದ್ಸತಿ ಬ್ಯಾಕ್ ಕ್ಯಾಮ್ರಾದಲ್ಲೂ ವಿಡಿಯೋ ಮಾಡಿ ಆ ಕ್ಲಿಪ್ಪಿಂಗ್ನ ಕೂಡ ಆ್ಯಡ್ ಮಾಡ್ತೀನಿ. ಇದು ಶಾರ್ಟ್ ಚೈನ್ ಆ್ಯಂಡ್ ಅನ್ಲಾಕ್ ಚೈನ್ 2 ಸೆಟ್ಟು. ಇದ್ರ ಜೊತೆ ಜುಮ್ಕ ಬಂದಿದೆ. ಒಂದ್ಸಲಿ ತುಂಬ ಚೆನ್ನಾಗಿದೆ. ಡಾಬ್ನ ತೊಗೊಂಡೆ. ಈಗ ಸಪ್ರೇಟ್ ತೊಗೊಂಡಿದ್ದು. ಇದು 20
58ಇಂದ 52ವರೆಗೂ ಅಡ್ಜಸ್ಟ್ ಮಾಡ್ಕೋಬೋದು ಅಂತ ಹೇಳಿದ್ದಾರೆ ವೆಸ್ಟ್ ಸೈಜ್. ಆ್ಯಂಡ್ ಮಾಟಿ ತೊಗೊಂಡಿದ್ದೀನಿ ಆ ಜುಮ್ಕಾಗೆ. ಇದನ್ನು ಕೂಡ ನಾನು ಸಪ್ರೇಟೇ ತೊಗೊಂಡಿದ್ದು. ಇದೊಂದು ಸ್ವಲ್ಪ ಇದಾಗಿದೆ. ಮಿಡಲ್ ಒಂದು ಸೆಕೆಂಡ್. ಎಲ್ಲ ಆಂಟಿಕ್ ಗೋಲ್ಡ್ ಶೇಡಲ್ಲೇ ತೊಗೊಂಡಿದ್ದು. ನಾನು ಕೆಲವೊಂದಷ್ಟು ಏರ್ ಆಕ್ಸೆಸರೀಸ್ ಆ್ಯಂಡ್ ಈ ರೀತಿ ಸ್ಟಿಕ್ಕರ್ಸ್ನ ತೊಗೊಂಡಿದ್ದೀನಿ ಅಷ್ಟೇ, ಇನ್ನೇನು ಶಾಪ್ ಮಾಡಿಲ್ಲ. ನಾನು ಏನಕ್ಕೆ ಇಷ್ಟೊಂದು ಶಾಪ್ ಮಾಡಿರೋದು ಅಂತಲೇ ನಿಮ್ಗೆ ಇನ್ನೂ ಈ ವಿಡಿಯೋದಲ್ಲಿ ಹೇಳಿಲ್ಲ. ಜಸ್ಟ್ ಸ್ಪೆಷಲ್ ಡೇ ಅಂತ ಹೇಳಿದ್ದೀನಿ ಅಷ್ಟೇ. ಏನಕ್ಕೆ ಇಷ್ಟೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅಂತ ಅಂದರೆ ಡಿಸೆಂಬರ್ 8 ಸಂಡೇ ನಂದು ಎಂಗೇಜ್ಮೆಂಟ್ ಇದೆ. ಅಂದರೆ ಹೆಣ್ಣು ನೋಡೋ ಶಾಸ್ತ್ರ, ನಮ್ಮ ಕಡೆ ಇದನ್ನೇ ಎಂಗೇಜ್ಮೆಂಟ್ ಅಂತಾರೆ. ಮತ್ತು ಎಂಗೇಜ್ಮೆಂಟ್ ಅಂತ ಸಪ್ರೇಟ್ ಏನು ಮಾಡಲ್ಲ. ಅದಕ್ಕೆ ಇಷ್ಟೆಲ್ಲ ಶಾಪ್ ಮಾಡಿದ್ದೀನಿ. ರಂಜಿತ್ ಅವ್ರದ್ದು ಎಲ್ಲ ಸ್ಟಿಚಿಂಗ್ ರೆಡಿ ಇದೆ, ನಂದು ಎಲ್ಲ ಕಂಪ್ಲೀಟ್ ರೆಡಿ ಆಗಿದೆ. ನನ್ನ ತಂಗಿಗೆ ಒಬ್ಳಿಗೆ ಶಾಪ್ ಮಾಡಬೇಕು, ಅವಳಿಗೆ ನಾಳೆ ತೊಗೊಂಬರೋದಕ್ಕೆ ಹೋಗ್ತಾ ಇದ್ದೀವಿ. ನಾಳೆ ಅಂದರೆ ಡಿಸೆಂಬರ್ 5 ಥರ್ಸ್ಡೇ ನಾಳೆ ಹೋಗ್ತಿದ್ದೀವಿ. ಅದಾದಮೇಲೆ ನಾಳೆ ಈವ್ನಿಂಗ್ ಸಲೂನ್ಗೆ ಹೋಗಬೇಕು. ನೆಕ್ಸ್ಟ್ ಡೇ ಫ್ರೈಡೇ ಈವ್ನಿಂಗ್ ಮೆಹಂದಿ ಹಾಕ್ಸ್ಕೊಳ್ಳೋಣ ಅಂತ ಇದ್ದೀನಿ. ಸಿಂಪಲ್ಲಾಗೇ ನಮ್ಮ ಮನೆಯಿಂದ ಒಂದು 4-5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಹಾಕ್ತಾರೆ ಒಬ್ಬರು, ಅವ್ರ ಹತ್ರನೇ ಹಾಕ್ಸ್ಕೊಳ್ಳೋಣ ಅಂತ ಇದ್ದೀನಿ. ಹಾಕ್ಸ್ಕೊಂಡ್ಮೇಲೆ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಸಾಟರ್ಡೇ ಮಾರ್ನಿಂಗ್ ನಾವು ಊರಿಗೆ ಹೋಗ್ತಾ ಇದ್ದೀವಿ. ನನ್ನ ತಂಗಿ ನಾಳೆ ಶಾಪಿಂಗ್ ಮುಗಿಸ್ಕೊಂಡೆ ಊರಿಗೆ ಹೋಗ್ತೀನಿ ಅಂತ ಹೇಳಿದಾಳೆ. ಇಷ್ಟೇ ಅಪ್ಡೇಟ್ಸ್. ನಾಳೆ ನಾನು ನಿಮಗೆ ಸಲೂನ್ಗೆ ಹೋಗ್ಬೇಕಾದ್ರೆ ಸಿಗ್ತೀನಿ. ಎಲ್ಲ ಫ್ರಮ್ ಸ್ಕ್ರ್ಯಾಚಿಂದನೂ ಇದೇ ವ್ಲಾಗಲ್ಲಿ ಇರಲಿ ಅಂತ ಅಂದ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ. ನಾನು ಇದನ್ನು ತೊಗೊಂಡೆ ಅಂತ ತೋರಿಸೋದಕ್ಕಿಂತ ಪ್ರೈಸ್ ಡೀಟೇಲ್ಸ್ ಹೇಳಿದ್ರೆ ಯಾರಿಗಾದ್ರೂ ಒಬ್ರಿಗೆ ಹೆಲ್ಪ್ ಆಗ್ಬೋದೇನೋ ಅಂತ ಅಂದ್ಬಿಟ್ಟು ನಾನು ಪ್ರೈಸ್ ಡೀಟೇಲ್ಸ್ ಕೂಡ ಇದೇ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಅಷ್ಟೇ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ. ಯಾರೂ ಸ್ಕಿಪ್ ಮಾಡಿದೆ ನೋಡಿ. ನಾಳೆ ನಾನು ನಿಮಗೆ ಸಿಗ್ತೀನಿ. ನಾನು ಆವಾಗಲೇ ನಿಮಗೆ ಬ್ಯಾಂಗಲ್ಸ್ ಕೂಡ ತೋರಿಸ್ತಿಲ್ಲ. ಈ ರೀತಿ ಇದೆ ಬ್ಯಾಂಗಲ್ಸ್, ಸೈಡ್ ಬ್ಯಾಂಗಲ್ಸ್. ಇದನ್ನು ಕೂಡ ಲಕ್ಷ್ಮಿ ಡಿಸೈನಲ್ಲೇ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ಎಲ್ಲನೂ ಲಕ್ಷ್ಮಿ ಡಿಸೈನಲ್ಲೇ ಇದೆ. ಇವೆಲ್ಲ ಜ್ಯುವೆಲರಿ ಆ್ಯಂಡ್ ಏರ್ ಆಕ್ಸೆಸರೀಸ್ ಎಲ್ಲನೂ ನಾನು ಡಿಫ್ರೆಂಟ್ ಶಾಪಲ್ಲಿ ತೊಗೊಂಡಿದ್ದು. ಆಲ್ಮೋಸ್ಟ್ 5 to 6 ಶಾಪ್ ಏನೋ ಸುತ್ತಿದ್ದೀನಿ. ಇದು ಇಷ್ಟಕ್ಕೆ ನನಗೆ ಕಾಸ್ಟ್ ಆಗಿದ್ದು 4500 rupees. ಓಪನ್ ಕ್ಯಾಮ್ರಾ. ಹಲೋ, ಗುಡ್ ಮಾರ್ನಿಂಗ್. ಇವತ್ತು ಸಾಟರ್ಡೆ ಅಂದರೆ ಡಿಸೆಂಬರ್ 7th. ಊರಿಗೆ ಹೊರಟಿದ್ದೀನಿ ಇವಾಗ. ಮೊನ್ನೆ ನಾನು ಸಲೂನ್ಗೆ ಹೋಗಿದ್ದು, ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೆ. ನಾನು ಜಸ್ಟ್ ಐಬ್ರೋಸ್ ಮಾತ್ರ ಮಾಡಿಸ್ದೆ ಅಷ್ಟೇ, ಬೇರೆ ಏನು ಸರ್ವಿಸ್ ತೊಗೊಂಡಿಲ್ಲ. ಆ್ಯಂಡ್ ನೆನ್ನೆ ಮೆಹಂದಿ ಹಾಕ್ಸ್ಕೊಳ್ಳುವಾಗ ಕೂಡ ಅದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೆ, ಯಾವ ರೀತಿ ಹಾಕ್ಸ್ಕೊಂಡಿದ್ದೀನಿ ಅಂತ. ತುಂಬ ಸಿಂಪಲಾಗಿ ಹಾಕ್ಸ್ಕೊಂಡಿರೋದು, ಯಾವುದೇ ರೀತಿ ಥೀಮಲ್ಲಿ ನಾನೇನು ಮೆಹಂದಿ ಹಾಕ್ಸ್ಕೊಂಡಿಲ್ಲ. ಮದುವೆಗೆ ನೋಡ್ಕೊಳ್ಳೋಣ ಅಂತ. ತುಂಬ ಚೆನ್ನಾಗಿ ಬಂದಿದೆ. 5:30ಗೆ ಎದ್ದೆ ಇವತ್ತು. ಎದ್ದು ಇದೆಲ್ಲ ಮೆಹಂದಿದು ಕ್ಲೀನ್ ಮಾಡಿಕೊಂಡು ಬ್ಯಾಕ್ ಪ್ಯಾಕ್ ಮಾಡಿರಲಿಲ್ಲ. ಬ್ಯಾಕ್ ಪ್ಯಾಕ್ ಮಾಡಿ ಫ್ರೆಶ್ ಅಪ್ ಆಗಿ ರೆಡಿ ಆಗೋ ಅಷ್ಟರಲ್ಲೇ 7 o'clock ಆಗೋಯಿತು. ಆ್ಯಂಡ್ ಪವರ್ ಕೂಡ ಇಲ್ಲ ಇವತ್ತೇ. ಇಷ್ಟೇ ಅಪ್ಡೇಟ್ಸ್. ಇವಾಗ ಹೋಗ್ತಾ ಹೂನಾರ ಕೂಡ ಕಲೆಕ್ಟ್ ಮಾಡಿಕೊಂಡು ಹೋಗಬೇಕು. ನಾನು ನಿಮಗೆ ಆಮೇಲೆ ಸಿಗ್ತೀನಿ. ಸೊ ನಾವು ಊರಿಗೆ ರೀಚ್ ಆಗೋ ಅಷ್ಟರಲ್ಲಿ 10:30 ಆಗಿತ್ತು. ಅವತ್ತು ಸಾಟರ್ಡೆ. ರಂಜಿತ್ ಅವರು ಕೂಡ ಡೈರೆಕ್ಟ್ ನಮ್ಮೂರಿಗೆ ಬಂದಿದ್ದರು. ನನ್ನ ಡ್ರಾಪ್ ಮಾಡಿ ಅದಾದಮೇಲೆ ಅವರು ಊರಿಗೆ ಹೋದರು. ನಮ್ಮೂರಿಂದ ಊರಿಗೆ ಒಂದು 1/2 hour ಅಷ್ಟೇ. ಅವತ್ತೇ ಆಫ್ಟರ್ನೂನ್ 12:30, 1 o'clock ಹಾಗೆ ನಾನು, ತಂಗಿ, ಅಪ್ಪ 3 ಜನನೂ ಮಧುಗಿರಿಗೆ ಹೊರಟ್ವಿ. ಫಂಕ್ಷನಿಗೆ ಏನೇನು ಐಟಮ್ಸ್ ಬೇಕೋ ಅದನ್ನೆಲ್ಲ ತೊಗೊಂಡು ಬರೋಣ ಅಂತ. ಗ್ರಾಸರೀಸ್, ವೆಜಿಟೇಬಲ್ಸ್, ಫ್ರೂಟ್ಸ್, ಫ್ಲವರ್ಸ್, ಏನೇನು ನೆಸಸರಿ ಥಿಂಗ್ಸ್ ಇದೆಯೋ ಅದನ್ನೆಲ್ಲ ಶಾಪ್ ಮಾಡಿಕೊಂಡು ಅಲ್ಲೇ ಒಂದು ಆಟೋ ಮಾಡಿಕೊಂಡು ಹೊರಟ್ವಿ ನಾವು ಊರಿಗೆ. ನಾವು ಊರಿಗೆ ರೀಚ್ ಆಗೋಷ್ಟರಲ್ಲಿ ಈವ್ನಿಂಗ್ 5 ಆಗಿತ್ತು. ಹೋಗ್ತಾ ಅಂದ್ವಿ ಪುರವರದಲ್ಲಿ ಕೇಕ್ ಕೂಡ ಆರ್ಡ್ರ್ ಕೊಟ್ಟು ಬಂದ್ವಿ. ಇದು ಸಂಡೇ ಮಾರ್ನಿಂಗ್ ಫುಡ್ ಪ್ರಿಪ್ರೇಷನ್ಸ್ ನಡೀತಿತ್ತು. ಆ ಕ್ಲಿಪ್ಪಿಂಗ್ನ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ.
ನಾನು ಕೂಡ ಬೇಗ ಎದ್ದು ಸ್ನಾನ ಮಾಡಿಕೊಂಡು ರೆಡಿ ಆಗ್ತಿದ್ದೆ. ರಂಜಿತ್ ಅವ್ರ ಫ್ಯಾಮಿಲಿ ಅವರೆಲ್ಲ ಒಂದು 10 ಅಷ್ಟೊತ್ತಿಗೆ ನಮ್ಮ ಮನೆ ಹತ್ರ ಬಂದರು. 10:30 ಹಂಗೆ ಫಂಕ್ಷನ್ ಸ್ಟಾರ್ಟ್ ಆಯಿತು. 12:30 ಒಳಗೇ ಫಂಕ್ಷನ್ ಮಾಡ್ಕೋಬೇಕು ಅಂತ ನಮಗೆ ಪುರೋಹಿತರು ಹೇಳಿದರು. ಫಂಕ್ಷನ್ ತುಂಬ ಸಿಂಪಲ್ಲಾಗೆ ಇಟ್ಕೊಂಡಿದ್ವಿ. ನಮ್ಮ ಫ್ಯಾಮಿಲಿಯವರು ಅವ್ರ ಫ್ಯಾಮಿಲಿಯವರು ಸೇರಿಸಿ 150 ಮೆಂಬರ್ಸ್ ಒಳಗೇನೆ ಇದ್ರು. ಇದು ನಮ್ಮ ಮೊದಲನೇ ಶಾಸ್ತ್ರ ಆಗಿರೋದ್ರಿಂದ ನಮ್ಮಿಬ್ರಿಗೂ ತುಂಬಾ ಸ್ಪೆಷಲ್. ಸೊ ಇಬ್ರು ಔಟ್ಫಿಟ್ ಮ್ಯಾಚ್ನ ಮಾಡಿದ್ವಿ. ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ, ಹೆಣ್ಣೋರ ಶಾಸ್ತ್ರ ಆರ್ ಎಂಗೇಜ್ಮೆಂಟ್ ನಮ್ಮ ಸೈಡ್ ಸೇಮ್, ಮತ್ತು ಎಂಗೇಜ್ಮೆಂಟ್ ಅಂತ ಏನೂ ಸಪ್ರೇಟ್ ಮಾಡಲ್ಲ. ನಮ್ಮದು ಕೂಡ ಅಷ್ಟೇ. ಈ ಫಂಕ್ಷನ್ ಆದಮೇಲೆ ನೆಕ್ಸ್ಟ್ ಮದುವೆ ಇಟ್ಕೊಂಡಿದ್ದೀವಿ. ಸೊ ಕಂಪ್ಲೀಟ್ ವೀಡಿಯೋಸ್ ಕ್ರೆಡಿಟ್ಸ್ ಹೋಗ್ಬೇಕಾಗಿರೋದು ನನ್ನ ತಂಗಿಯವ್ರಿಗೆ. ನನ್ನ ತಂಗಿ ಮತ್ತು ನಮ್ಮ ಮಾವನ ಮಗಳು ಇಬ್ಬರು ಕೂಡ ಯಾವುದೇ ಮೂಮೆಂಟ್ಸ್ ಮಿಸ್ ಮಾಡದೆ ತುಂಬ ಪೇಷನ್ಸಿಂದ ಕ್ಯಾಪ್ಚರ್ ಮಾಡಿದ್ದಾರೆ. ಅವ್ರು ಎಷ್ಟು ಕ್ಯಾಪ್ಚರ್ ಮಾಡಿದಾರೋ ಅಷ್ಟು ಕ್ಲಿಪ್ಪಿಂಗ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನೋಡಿಕೊಂಡು ಎಂಜಾಯ್ ಮಾಡಿ. ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ. ನೀನೇ ಹೇಳು ನಿಮ್ಮ ಮಗಳನ್ನ ತಮ್ಮಗೆ ನೀವು ಕೊಡಕ್ಕೆ ನಿಮ್ಗೆ ಇಷ್ಟ ಆಯ್ತಾ? ಅಷ್ಟೇ. ತೆಗಮ್ಮ ಫೋಟೋ ಅದನ್ನ. ಸ್ವಲ್ಪ ಮುಂದೆ ಇಲ್ಲಿ ನೋಡಿ ಹಂಗೇರಿ
ಹಾಯ್, ವೆಲ್ಕಮ್ ಬ್ಯಾಕ್. ಇವತ್ತು ವೆಡ್ನೆಸ್ಡೇ ಅಂದರೆ ಡಿಸೆಂಬರ್ 11th. ಇವಾಗ ನಾನು ಬೆಂಗಳೂರಲ್ಲಿದ್ದೀನಿ. ನಾನು ನನ್ನ ತಂಗಿ ನಿನ್ನೆ ರಿಟರ್ನ್ ಬಂದ್ವಿ ಊರಿಂದ. ಸಾಟರ್ಡೇ ಕೇಕ್ ಆರ್ಡ್ರ್ ಕೊಟ್ಟು ಬರೋಕ್ಕೆ ಹೋಗಿದ್ದೆ ಅಲ್ವಾ, ಅದೇ ಕ್ಲಿಪ್ಪಿಂಗ್ ನಾನು ಲಾಸ್ಟ್ ಮಾಡಿದ್ದು. ಅದಾದಮೇಲೆ ನಾನು ಯಾವುದೇ ರೀತಿ ವ್ಲಾಗ್ಸ್ನ ಮಾಡಿಲ್ಲ. ಅದಾದಮೇಲೆ ನಾನು ಯಾವ್ದು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನೋ ಅದೆಲ್ಲ ನನ್ನ ತಂಗಿ ಶೂಟ್ ಮಾಡಿರೋದು. ನನ್ನ ತಂಗಿಗೆ ನನ್ನ ಫೋನ್ನ ಕೊಟ್ಟಿದ್ದೆ. ನಮ್ಮ ಮಾವನ ಮಗಳೊಬ್ರು ಇದ್ದಾಳೆ, ದಸರಾ ಮಿನಿ ವ್ಲಾಗ್ಸಲ್ಲಿ ನೋಡಿರ್ತೀರ ನೀವು. ಅವಳಿಗೆ ರಂಜಿತ್ ಅವ್ರದ್ದು ಫೋನ್ ಕೊಟ್ಟಿದ್ದೆ. ಅವಳಿಗೆ ಯೂಟ್ಯೂಬ್ ಫಾರ್ಮೆಟಲ್ಲಿ ಶೂಟ್ ಮಾಡೋಕ್ಕೆ ಹೇಳಿ ನನ್ನ ತಂಗಿಗೆ ಇನ್ಸ್ಟಾಗ್ರಾಮ್ ಫಾರ್ಮೆಟಲ್ಲಿ ಶೂಟ್ ಮಾಡು, ನಾನು ಕೆಲವೊಂದಷ್ಟು ಫೋಟೋಸ್ನ ತೆಗಿ ಅಂತ ಹೇಳಿದ್ದೆ. ಇಬ್ಬರೂ ಯಾವುದು ಮೂಮೆಂಟ್ಸ್ನ ಮಿಸ್ ಮಾಡಿದೆ, ತುಂಬ ಬ್ಯೂಟಿಫುಲ್ಲಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಇಬ್ರಿಗೂ ಥ್ಯಾಂಕ್ ಯು ಸೋ ಮಚ್. ತುಂಬ ಪೇಷನ್ಸ್ ಬೇಕು ಆ ರೀತಿ ವೀಡಿಯೋಸ್ ಮಾಡೋದಕ್ಕೆ, ಬಿಕಾಸ್ ನನ್ನ ತಂಗಿಗೂ ಫೋಟೋಸ್ ವೀಡಿಯೋಸ್ ಎಲ್ಲ ಅಷ್ಟು ಕ್ರೇಜ್ ಏನಿಲ್ಲ. ಸ್ಟಿಲ್ ಅವಳು ಯಾವ ಮೂಮೆಂಟ್ಸ್ನೂ ಕೂಡ ಮಿಸ್ ಮಾಡಿಲ್ಲ. ಇಬ್ಬರು ಅಷ್ಟೇ. ಈ ವಿಡಿಯೋ ಡ್ಯಾಮ್ ಶೋರ್ ಅವರಿಬ್ಬರು ನೋಡ್ತಿರ್ತಾರೆ. ಸೊ ಇಬ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ನಾವು ಯಾವುದೇ ರೀತಿ ಫೋಟೋಗ್ರಾಫರ್ಗೆ ಏನು ಹೇಳಿರಲಿಲ್ಲ. ಆ್ಯಕ್ಚುಲಿ ನಮ್ಮ ಸೈಡ್ ಈ ಫಂಕ್ಷನ್ ಏನಾಯಿತು, ಹೆಣ್ಣೋಡ ಶಾಸ್ತ್ರ, ಮಾತುಕತೆ, ಎಂಗೇಜ್ಮೆಂಟ್ ಎಲ್ಲ ಒಂದೇ. ಅದು ಮನೆ ಒಳಗಡೆ ಸಿಂಪಲಾಗಿ ಮುಗಿಸ್ಬಿಡ್ತಿದ್ರು. ನಮ್ಮದು ಆಲ್ ಸ್ವಲ್ಪ ಇಕ್ಕಟ್ಟಿರೋದ್ರಿಂದ ಅವ್ರ ಫ್ಯಾಮಿಲಿಯವ್ರು ಸ್ವಲ್ಪ ಜಾಸ್ತಿ ಜನನೇ ಬರ್ತಾರೆ ಅಂತ ಹೇಳಿದರು. ಸೊ ಆಚೆ ಪ್ಲ್ಯಾನ್ ಮಾಡ್ಕೊಂಡ್ವಿ. ಆಚೆ ಕಡೆ ಸ್ವಲ್ಪ ಡೆಕೋರೇಷನ್ ಮಾಡಿ ಅಲ್ಲೇ ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತ. ಫಂಕ್ಷನ್ ನಾವು ಅಂದ್ಕೊಂಡಿರೋದಕ್ಕಿಂತ ತುಂಬ ಚೆನ್ನಾಗಾಯಿತು. ನಮ್ಮ ಫ್ಯಾಮಿಲಿಯವ್ರಾಗಿರ್ಬೋದು, ಅವ್ರ ಫ್ಯಾಮಿಲಿಯವ್ರಾಗಿರ್ಬೋದು, ಎಲ್ಲರೂ ಕೂಡ ಹ್ಯಾಪಿ. ಆ್ಯಂಡ್ ಈ ವಿಡಿಯೋ ಕೂಡ ಇಷ್ಟೇ. ಸಾಟರ್ಡೆ ನಾನು ಕೇಕ್ ಆರ್ಡ್ರ್ ಕೊಟ್ಟು ಊರಿಗೆ ಹೋದ್ಮೇಲೆ ಡೆಕೋರೇಷನ್ ಅವ್ರು ಬಂದರು, ಆ ವರ್ಕಲ್ಲಿ ಬ್ಯುಸಿ ಆದೆ. ಅದಾದಮೇಲೆ ಫುಡ್ ಪ್ರಿಪರೇಷನ್ ಸ್ಟಾರ್ಟ್ ಆಯಿತು. ಬಟ್ ಚಿಕ್ಕ ಪುಟ್ಟ ಹೆಲ್ಪ್ ಮಾಡೋದಿತ್ತು, ಆ ವರ್ಕಲ್ಲಿ ಬ್ಯುಸಿ ಆದೆ. ಆ ಟೆನ್ಷನಲ್ಲೇ ನನಗೆ ವಿಡಿಯೋ ಶೂಟ್ ಮಾಡಬೇಕು ಅನ್ನೋದು ಫ್ಲ್ಯಾಶ್ ಕೂಡ ಆಗಲಿಲ್ಲ. ಅವತ್ತು ಸಾಟರ್ಡೆ ನೈಟ್ ಮಲಗೋದೇ ಮಿಡ್ ನೈಟ್ ಆಗಿತ್ತು. ನೆಕ್ಸ್ಟ್ ಡೇ ಸಂಡೇ ಅರ್ಲಿ ಮಾರ್ನಿಂಗ್ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಆ ವರ್ಕಲ್ಲಿ ಬ್ಯುಸಿ ಆಗಿಬಿಟ್ಟೆ. ಬಿಕಾಸ್ ನಮಗೆ ಸಂಡೇ 12:30 ಒಳಗೆ ಫಂಕ್ಷನ್ ಮಾಡ್ಕೋಬೇಕು ಅಂತ ಹೇಳಿದರು ಪುರೋಹಿತರು. ಸೊ ಆ ವರ್ಕಲ್ಲೇ ಬ್ಯುಸಿ ಆಗೋಗ್ಬಿಟ್ಟೆ. ಸ್ಟಿಲ್ ಎಲ್ಲ ಮೂಮೆಂಟ್ಸು ನನ್ನ ತಂಗಿಯವ್ರು ಕ್ಯಾಪ್ಚರ್ ಮಾಡಿದ್ದಾರೆ. ಎಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ. ಸಾರಿ, ಬಿಕಾಸ್ ಕಂಟಿನ್ಯೂಸ್ ಆಗಿ ಮಾತಾಡಿ ಒಂಥರ ಸುಸ್ತಾಗ್ತಿದೆ. ನೆಕ್ಸ್ಟು ಮ್ಯಾರೇಜ್ ಪ್ರಿಪರೇಷನ್ಸ್ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಮಂತಿಂದ. ಆ ವ್ಲಾಗ್ಸ್ನೂ ಕೂಡ ನಾನು ಮಿಸ್ ಮಾಡದೆ ಶೂಟ್ ಮಾಡ್ತೀನಿ. ನೆಕ್ಸ್ಟು ಮದುವೆ ವೀಡಿಯೋಸ್ ಕೂಡ ಮಿಸ್ ಮಾಡದೆ ಶೂಟ್ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ. ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರೋ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ. ಇದು ನನ್ನ ಫಸ್ಟ್ ಯೂಟ್ಯೂಬ್ ಲಾಂಗ್ ವಿಡಿಯೋ. ಆ್ಯಂಡ್ ಈ ವಿಡಿಯೋ ನನಗೆ ತುಂಬ ಸ್ಪೆಷಲ್ ತಗೊಂಡೆ. ಲೈಟ್ ಗ್ರೀನ್ ಆ್ಯಂಡ್ ಪರ್ಪಲ್. ಡಿಸೆಂಬರ್ 8th ಸಂಡೇ ನಂದು ಎಂಗೇಜ್ಮೆಂಟ್ ಇದೆ. ಓಪನ್ ಕ್ಯಾಮ್ರಾ ನೆಟ್ಟಗಿಕ್ಕೋ. ಈ ವಿಡಿಯೋ ಡ್ಯಾಮ್ ಶೋರ್ ಅವರಿಬ್ಬರು ನೋಡ್ತಿರ್ತಾರೆ.